Hi everyone, myself Aruna, Assistant Professor, Department of Economics. ಇವತ್ತಿಂದ ನಿಮಗೆ ಕೆಸೆಟ್ಗೆ ಅನುಕೂಲವಾಗುವ ರೀತಿಯಲ್ಲಿ ತರಗತಿಗಳನ್ನು ಮಾಡಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಕೆಲವೊಂದು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದೀರಾ ಕೆಸೆಟ್ಗೆ ಸಂಬಂಧಪಟ್ಟಂತೆ ಸಿಲೆಬಸ್ ಅನ್ನು ಮುಗಿಸ್ಕೊಡಿ ಮೇಡಮ್ ಅಂತ. ಆಫ್ ಕೋರ್ಸ್ ನನಗೆ ಎಷ್ಟು ಟೈಮಲ್ಲಿ ನಿಮಗೆ ಎಷ್ಟು ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡಿ ಕೊಡ್ಬೋದು ಅಷ್ಟು ಸಿಲೆಬಸ್ ಅನ್ನು ಕಂಪ್ಲೀಟ್ ಮಾಡೋದಕ್ಕೆ ನಾನು ಟ್ರೈ ಮಾಡ್ತೀನಿ. ಎಸ್ಪೆಷಲಿ ಎಕನಾಮಿಕ್ಸ್ ಕೆಸೆಟ್ ಅಂತ ಅಂದಾಗ ಮೈಕ್ರೋ ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಮ್ಯಾಥಮೆಟಿಕಲ್ ಎಕನಾಮಿಕ್ಸ್ ಅನ್ನೋದು ತುಂಬ ಟಫ್ ಅಂತ ಅನಿಸುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ತರಗತಿಗಳನ್ನು ಮಾಡ್ತಾ ಹೋಗ್ತೀನಿ. ಆ್ಯಂಡ್ ದೆನ್ ನಿಮ್ಗೆ ಯಾವುದಾದ್ರೂ ಟಫ್ ಅಂತ ಅನಿಸಿತ್ತು, ಯಾವುದಾದ್ರೂ ಬೇರೆ ಒಂದು ಇದರಲ್ಲಿ ಟಾಪಿಕಲ್ಲಿ ಅಂತಂದರೆ ನೀವು ನನಗೆ ಕಮೆಂಟ್ ಮಾಡಿದ್ರೆ ಹೇಳ್ಕೊಡ್ತೀನಿ. ಅದ್ರ ಜೊತೆಗೆ ಅರ್ಥಶಾಸ್ತ್ರ ಅಲ್ಲದೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಏನಾದರೂ ವಿಷಯಗಳು ಬೇಕಿತ್ತು ಅಂತಂದ್ರೂ ಕಮೆಂಟ್ ಮಾಡಿ ಮಕ್ಕಳ. ಕರೆಕ್ಟ್ ನಿಜವಾಗ್ಲೂ ಕೂಡ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ತುಂಬ ಸಿಂಪಲ್ಲಾಗಿ ಹೇಳ್ಕೊಡುವಂಥ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ನಾವಿಲ್ಲಿ ಅರ್ಥಶಾಸ್ತ್ರ ಅಂತ ಬಂದಾಗ ಕೆಸೆಟ್ಟಲ್ಲಿ ಫಸ್ಟ್ ಸಿಲೆಬಸ್ ಏನಿದೆ ಅಂತಂದರೆ ಮೈಕ್ರೋ ಎಕನಾಮಿಕ್ಸ್, ಸೂಕ್ಷ್ಮ ಅರ್ಥಶಾಸ್ತ್ರ ಅಂತ ಹೇಳಿ ಇದೆ. ನಾನು ನೋಡಿದ್ದೀನಿ ನಿಮ್ಮ ಸಿಲೆಬಸ್. ಅದರಲ್ಲಿ ಫಸ್ಟ್ ಟಾಪಿಕ್ಗೆ ಬಂದು ಅನುಭೋಗ್ಯ ವರ್ತನಾ ಸಿದ್ಧಾಂತ ಅಂತೇಳಿ ಇದೆ. ಅನುಭೋಗ್ಯ ವರ್ತನಾ ಸಿದ್ಧಾಂತ, ಅನುಭೋಗಿ ಅಂತಂದರೆ ಏನು? ಸರಕು ಮತ್ತು ಸೇವೆಗಳನ್ನು ಬಳಸುವವರನ್ನ ನಾವೇನಂತ ಕರಿತೀವಿ? ಅನುಭೋಗಿ. ಸೊ ವರ್ತನೆ ಅಂತಂದರೆ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಸುವಾಗ ಅಥವಾ ಕೊಂಡುಕೊಳ್ಳುವಾಗ ಒಬ್ಬ ಅನುಭೋಗಿ ಹೇಗೆ ವರ್ತಿಸ್ತಾನೆ, ಅದನ್ನು ಹೇಗೆ ಕೊಂಡುಕೊಳ್ತಾನೆ ಅಂತ ಹೇಳೋದು ಅನುಭೋಗಿ ವರ್ತನಾ ಸಿದ್ಧಾಂತ ಅಂತೇಳಿ ಹೇಳ್ಬೋದು. ಸೊ ಇಲ್ಲಿ ಅನುಭೋಗ ವರ್ತನಾ ಸಿದ್ಧಾಂತ ಅಂತಂದಾಗ ಹಲವಾರು ಸಿದ್ಧಾಂತಗಳು ಬರ್ತವೆ. ಸೊ ಕೆಲವೊಂದು ಔದಾಸೀನ ವಕ್ರರೇಖೆಗಳು ಅಂತ ಹೇಳಿ ಬರ್ತವೆ. ಇವೆಲ್ಲವನ್ನ ತಿಳ್ಕೋಬೇಕು ಅಂತಂದಾಗ ಮೊದಲಿಗೆ ಬೇಸಿಕ್ ಅಂಶಗಳನ್ನು ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತಂದರೆ ಸಣ್ಣ ಸಣ್ಣ ವಿಷಯಗಳು ಗೊತ್ತಿಲ್ಲದೇ ನಾವು ದೊಡ್ಡ ದೊಡ್ಡ ಸಿದ್ಧಾಂತಗಳನ್ನು ಕಲ್ತ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ. ಅಂಡ್ ದೆನ್ ನಿಮ್ಗೆ ಅನಿಸಿರುತ್ತೆ ಏನಂತ ಅಂದರೆ ತುಷ್ಟಿಗುಣ ಇವೆಲ್ಲವೂ ಕೂಡ ಸಿಂಪಲ್ ಟಾಪಿಕ್ಸ್, ನಾವು ಬುಕ್ಕಲ್ಲಿ ಓದ್ಕೊತೀವಿ ಅಂತ. ಬಟ್ ಅದನ್ನು ಹೇಳಬೇಕಾದ್ರೆ ಕೆಲವೊಂದು ಎಕ್ಸಾಂಪಲನ್ನು ಕೊಟ್ಟಾಗ ನಿಮಗೆ ಯಾವುದೇ ಟ್ವಿಸ್ಟ್ ಮಾಡಿ ಕೇಳಿದರೂ ಕೂಡ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡೋಣ. ಇವತ್ತು ನಾನು ನಿಮಗೆ ಅನುಭೋಗಿ ವರ್ತನೆಯಲ್ಲಿ ಬೇಸಿಕ್ ಟಾಪಿಕ್ ಅಂತ ಹೇಳಿ ತುಷ್ಟಿಗುಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ತುಷ್ಟಿಗುಣ ಅಂತಂದರೆ ಏನು? ಒಂದು ವಸ್ತುವಿನಲ್ಲಿ ಅಡಗಿರುವ ಮನುಷ್ಯನ ಅಥವಾ ಮಾನವನ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣ. ಆದರೆ ನಮಗೆ ಒಂದು ಬಯಕೆ ಇದೆ. ಈಗ ನನ್ನ ಬಯಕೆ ಏನು ಅಂತಂದರೆ ನಿಮಗೆ ಪಾಠ ಮಾಡಬೇಕು ಅಂತಂದರೆ ನನಗೇನು ಬೇಕು ಅಂತಂದರೆ ಬೋರ್ಡು ಮತ್ತು ಮಾರ್ಕರು, ಡಸ್ಟರ್ ಇವೆಲ್ಲ ಬೇಕಾಗುತ್ತೆ. ಸೊ ಈ ಒಂದು ಬಯಕೆಯನ್ನು, ಪಾಠ ಮಾಡುವ ಬಯಕೆಯನ್ನು ತೃಪ್ತಿಪಡಿಸುವಂಥ ಗುಣ ಯಾರ ಹತ್ರ ಇದೆ? ಬೋರ್ಡ್ ಹತ್ರ ಇದೆ, ಮಾರ್ಕರ್ ಹತ್ರ ಇದೆ. ಸೊ ಹಾಗಾಗಿ ಆ ಗುಣವನ್ನು ನಾವೇನಂತ ಕರಿತೀವಿ? ನನ್ನ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣವನ್ನು ಏನಂತ ಕರಿತೀವಿ? ತುಷ್ಟಿಗುಣ ಅಂತ ಹೇಳಿ ಕರಿತೀವಿ. ಸೊ ಏನಾದರೂ ತಗೋಬೋದು. ಇವಾಗ ನಮ್ಗೆ ದಾಹ ಆಗ್ತಾ ಇದೆ, ನೀರು ಕುಡಿತೀವಿ. ನಮ್ಮ ದಾಹ ಅನ್ನೋ ಬಯಕೆಯನ್ನು ತೃಪ್ತಿಪಡಿಸುವಂತಹ ಗುಣ ಎಲ್ಲಿದೆ? ನೀರಿನಲ್ಲಿದೆ. ಸೊ ಅದೇ ರೀತಿ ನಾವು ಬೇರೆ ಏನಾದರೂ ತಗೋಬೋದು. ನೀವು ಯಾವುದೇ ಅಂಶಗಳನ್ನ ತಿನ್ನಬೇಕು ಅಂತ ಅನಿಸ್ತಾ ಇದೆ ಅಂತ ಅಂದಾಗ ನಾವು ತಿನ್ನುವಂಥ ಬಯಕೆಯನ್ನು ತೃಪ್ತಿಪಡಿಸುವಂಥದ್ದು ಆಹಾರದಲ್ಲಿ ಇದೆ. ಹೀಗೆ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸುವಂಥ ಗುಣವನ್ನು ನಾವು ಸಿಂಪಲ್ಲಾಗಿ ಏನಂತ ಕರಿತೀವಿ ಅಂತಂದರೆ ತುಷ್ಟಿಗುಣ. ಆ ತುಷ್ಟಿಗುಣ ಎಲ್ಲಿರುತ್ತೆ ಅಂತಂದರೆ ಸರಕು ಮತ್ತು ಸೇವೆಗಳಲ್ಲಿ ಇರುತ್ತೆ ಅಂತ ಹೇಳಿ ಹೇಳ್ಬೋದು. ಈ ತುಷ್ಟಿಗುಣನ ಮತ್ತಷ್ಟು ತಿಳ್ಕೋಬೇಕು ಅಂತಂದರೆ ಅದರ ಒಂದು ಲಕ್ಷಣಗಳನ್ನು ತಿಳ್ಕೊಳ್ಳೋಣ. ತುಷ್ಟಿಗುಣದ ಲಕ್ಷಣಗಳು ಅಂತ ಹೇಳಿ ನೋಡಿದಾಗ ಫಸ್ಟ್ ಒನ್, ಯುಟಿಲಿಟಿ ಈಸ್ ರಿಲೇಟಿವ್, ಸಂಬಂಧ ಸೂಚಕ. ಅಂದರೆ ಒಂದು ವಸ್ತುವಿನಲ್ಲಿರುವ ಬಯಕೆಯನ್ನು ತೃಪ್ತಿಪಡಿಸುವಂಥ ಗುಣವಾದ ತುಷ್ಟಿಗುಣ ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುತ್ತಾ ಹೋಗುತ್ತೆ. ಒಬ್ಬ ವ್ಯಕ್ತಿಗೆ ಹೆಚ್ಚಿನ ತೃಪ್ತಿಯನ್ನು ನೀಡುವಂಥ ವಸ್ತು ಅದೇ ವಸ್ತು ಬೇರೆ ವ್ಯಕ್ತಿಗೆ ತೃಪ್ತಿಯನ್ನು ನೀಡದೇ ಇರ್ಬೋದು. ಒಂದು ಸಮಯದಲ್ಲಿ ಹೆಚ್ಚಿನ ತೃಪ್ತಿಯನ್ನು ಕೊಡುವಂಥ ಒಂದು ವಸ್ತು ಇನ್ನೊಂದು ಸಮಯದಲ್ಲಿ ತೃಪ್ತಿಯನ್ನು ಕೊಡದೇ ಇರ್ಬೋದು. ಸೊ ಹಾಗಾಗಿ ಇದು ಆ ಒಂದು ಸಮಯಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತಾ ಇರುತ್ತೆ. ಸಂಬಂಧ ಸೂಚಕ ಅಂತಂದರೆ ಸಮಯಕ್ಕೆ ತಕ್ಕಂತೆ, ವ್ಯಕ್ತಿಗೆ ತಕ್ಕಂತೆ ತುಷ್ಟಿಗುಣ ಬದಲಾಗುತ್ತಾ ಹೋಗ್ತಾ ಇರುತ್ತೆ. ಉದಾಹರಣೆಗೆ ನಾವು ಎದ್ದ ತಕ್ಷಣ ಕಾಫಿ ಕುಡಿದಾಗ ಅದು ನಮಗೆ ಹೆಚ್ಚಿನ ತೃಪ್ತಿಯನ್ನು ನೀಡುತ್ತೆ. ಅದೇ ನಾವು ಮತ್ತೆ ಮಧ್ಯದಲ್ಲಿ, ಅದೇ ದಿನದಲ್ಲಿ ಮತ್ತೆ 2-3 ಸಲ ನಾವು ಮಧ್ಯದಲ್ಲಿ ಕುಡಿದಾಗ ಅದು ಅಷ್ಟು ನಮಗೆ ಪ್ರಜ್ವಲನ ತುಷ್ಟಿಗುಣವನ್ನು ಕೊಡದೇ ಇರ್ಬೋದು. ಸೊ ಇಲ್ಲಿ ಏನಂತಂದರೆ ಸಮಯದ ಆಧಾರದ ಮೇಲೆ ತುಷ್ಟಿಗುಣ ಏನಾಗ್ತಾ ಇದೆ? ಬದಲಾಗ್ತಾ ಇದೆ. ಅದೇ ರೀತಿ ಒಬ್ಬ ವ್ಯಕ್ತಿ ಟೀ ಕುಡಿಯುವಂಥ ವ್ಯಕ್ತಿಗೆ ಆ ಟೀ ತುಂಬ ತೃಪ್ತಿಯನ್ನು ನೀಡಿದ್ರೆ ಟೀ ಕುಡಿದಿರೋಂಥ ವ್ಯಕ್ತಿಗೆ ಕುಡಿದಾಗ ಅವನಿಗೆ ಅಷ್ಟೊಂದು ತೃಪ್ತಿಯನ್ನು ಕೊಡದೇ ಇರ್ಬೋದು. ಸೊ ಹಾಗಾಗಿ ವ್ಯಕ್ತಿಯಿಂದ ವ್ಯಕ್ತಿಗೆ ಸಮಯಕ್ಕೆ ತಕ್ಕಂತೆ ಇದು ಸಂಬಂಧ ಸೂಚಕವಾಗಿದ್ದು ಬದಲಾಗ್ತಾ ಹೋಗ್ತಿರುತ್ತೆ ಅಂತ ಹೇಳಿ ಹೇಳ್ಬೋದು. ದ ಸೆಕೆಂಡ್ ಒನ್, ಸೈಕಾಲಜಿಕಲ್ ಕಾನ್ಸೆಪ್ಟ್. ತುಷ್ಟಿಗುಣ ಅನ್ನೋದು ಮಾನಸಿಕವಾದದ್ದು. ಸೊ ಅವಾಗಲೇ ನಾನು ಹೇಳಿದೆ ಅಂತಂದರೆ ತುಷ್ಟಿಗುಣ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ವಸ್ತುವಿನಲ್ಲಿ ಅಡಗಿರುವಂತಹ ಒಂದು ಗುಣ. ಸೊ ನನಗೆ ಬರೆಯುವ ಬಯಕೆಯನ್ನು ತೃಪ್ತಿಪಡಿಸಿದ್ದು ಈ ಮಾರ್ಕರ್ ಆದರೂ ಕೂಡ ಇದರಲ್ಲಿ ತುಷ್ಟಿಗುಣ ಇದೆ. ಇದು ನಮಗೆ ಕಣ್ಣಿಗೆ ಕಾಣಿಸಲ್ಲ. ಸೊ ಅದನ್ನು ನಾವು ಫೀಲ್ ಮಾಡ್ಬೋದು ಅಷ್ಟೇ ವಿನಃ ನಾವು ಇದರಲ್ಲಿ ತುಷ್ಟಿಗುಣ ಇದೆ, ಈ ತುಷ್ಟಿಗುಣದಿಂದ ನನ್ನ ಬಯಕೆ ತೃಪ್ತಿಯಾಗಿದೆ ಅಂತ ಹೇಳಿ ನಾವು ಅದನ್ನು ತೋರಿಸೋದಕ್ಕಾಗಲ್ಲ. ಬಟ್ ಅದನ್ನು ಎಥಿಕಲಿ ನ್ಯೂಟ್ರಲ್ ಕಾನ್ಸೆಪ್ಟ್.
ಸೊ ನೈತಿಕತೆಯನ್ನು ಹೊಂದಿಲ್ಲ. ನಮ್ಮ ತುಷ್ಟಿಗುಣ ನೈತಿಕತೆಯನ್ನು ಹೊಂದಿಲ್ಲ ಅಂತ ಹೇಳ್ಬೋದು. ಸೊ ಒಂದು ಬಯಕೆಯನ್ನು ತೃಪ್ತಿಪಡಿಸುವ ಗುಣವಾಗಿರೋ ತುಷ್ಟಿಗುಣ ಅದು ಒಳ್ಳೆಯದಾ ಕೆಟ್ಟದ್ದ ಅನ್ನೋ ಒಂದು ನೈತಿಕ ಅಂಶಗಳ ಮೇಲೆ ನಿಂತಿಲ್ಲ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಈಗ ಉದಾಹರಣೆಗೆ ಚಾಕು ಅಂತ ಅಂದಾಗ ನಮ್ಮ ಮನೆಗಳಲ್ಲಿ ಬಳಸಲ್ಪಡುವ ಚಾಕು ಅನ್ನೋದು ತರಕಾರಿಯನ್ನು ಕಟ್ ಮಾಡೋದಕ್ಕೆ ನಾವು ಯೂಸ್ ಮಾಡ್ತೀವಿ. ಸೊ ಅಲ್ಲಿ ತರಕಾರಿಯನ್ನು ಕಟ್ ಮಾಡುವಂಥ ಒಂದು ಬಯಕೆಯನ್ನು ತೃಪ್ತಿ ಮಾಡ್ತಿದೆ. ಅದೇ ಚಾಕುವನ್ನು ನಾವು ಯಾರಾದರೂ ಹಾರ್ಮ್ ಮಾಡುವಂಥ ಬಯಕೆಯನ್ನು ಕೂಡ ನಾವು ಅದು ತೀರಿಸುತ್ತೆ. ಸೊ ಹಾಗಾಗಿ ಒಂದು ವಸ್ತುವಿನಲ್ಲಿರುವ ತುಷ್ಟಿಗುಣ ಅದು ನೈತಿಕವಾಗಿಯೇ ಇರಬೇಕು ಅಂತ ಏನೂ ಇಲ್ಲ, ಅದು ಅನೈತಿಕವಾಗಿಯೂ ಕೂಡ ಇರ್ಬೋದು. ಸೊ ಹಾಗಾಗಿ ತುಷ್ಟಿಗುಣಕ್ಕೆ ನೈತಿಕ ಮೌಲ್ಯ ಇಲ್ಲ ಅಂತೇಳಿ ಹೇಳ್ಬೋದು. ನೆಕ್ಸ್ಟ್ ಒನ್, ಯುಟಿಲಿಟಿ ಡಿಫರ್ಸ್ ಫ್ರಮ್ ಯೂಸ್ಫುಲ್ನೆಸ್. ತುಷ್ಟಿಗುಣ ಮತ್ತು ಉಪಯುಕ್ತತೆ ಒಂದೇ ಅಲ್ಲ. ಸೊ ತುಷ್ಟಿಗುಣ ಮತ್ತು ಉಪಯುಕ್ತತೆ ಒಂದೇ ಅಲ್ಲ ಅಂತಂದರೆ, ತುಷ್ಟಿಗುಣ ಇದೆ ಅನ್ನೋ ಮಾತ್ರಕ್ಕೆ ಅದು ನಮಗೆಲ್ರಿಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ ಹೇಳೋದಕ್ಕೆ ಬರಲ್ಲ. ಒಬ್ಬ ವ್ಯಕ್ತಿಗೆ ಒಂದು ವಸ್ತುವನ್ನು ಇಷ್ಟಪಡ್ತಿದ್ದಾನೆ ಅಂತಂದರೆ ಅದನ್ನು ಅವನು ಅನುಭವಿಸ್ತಾನೆ. ಅದು ಅನುಭವಿಸಿದ ತಕ್ಷಣ ಅವನಿಗೆ ಅದು ಉಪಯುಕ್ತವಾಗುತ್ತೆ ಅಂತ ಹೇಳಿಕ್ಕೆ ಬರಲ್ಲ. ಉದಾಹರಣೆಗೆ ಈಗ ಧೂಮಪಾನ ಮಾಡೋರಿಗೆ ಅಥವಾ ಮದ್ಯಪಾನ ಮಾಡೋರಿಗೆ ಆ ಒಂದು ಮದ್ಯಪಾನ ಏನಿದೆ ಅದು ತುಷ್ಟಿಗುಣವನ್ನು ಕೊಡ್ತಾ ಇರುತ್ತೆ. ಬಟ್ ಹಾಗಂದ ಮಾತ್ರಕ್ಕೆ ಅದು ಅವನಿಗೆ ಉಪಯುಕ್ತ ಅಲ್ಲ, ಅವನ ಬಾಡಿಗೆ ಅದು ತುಂಬ ಕೆಟ್ಟದ್ದನ್ನು ಮಾಡುತ್ತೆ. ಸೊ ಹಾಗಾಗಿ ತುಷ್ಟಿಗುಣ ಇದೆ ಅಂತ ಮಾತ್ರಕ್ಕೆ ಅದು ನಮ್ಮ ಬಾಡಿಗೆ ಉಪಯುಕ್ತವಾಗಿ ಇರಬೇಕು ಅಂತೇಳಿ ಏನೂ ಇಲ್ಲ, ಅದು ಅನುಪಯುಕ್ತವಾಗಿ ಕೂಡ ಇರ್ಬೋದು. ಸೊ ಹಾಗಾಗಿ ತುಷ್ಟಿಗುಣ ಬೇರೆ ಮತ್ತು ಉಪಯುಕ್ತತೆ ಬೇರೆ. ತುಷ್ಟಿಗುಣ ಇದೆ ಅಂತ ಮಾತ್ರಕ್ಕೆ ಅದು ಉಪಯುಕ್ತವಾಗಿ ಇರಬೇಕು ಅಂತೇಳಿ ಇಲ್ಲ. ನೆಕ್ಸ್ಟ್ ಒನ್, ಯುಟಿಲಿಟಿ ಡಿಫ್ರೆಂಟ್ ಫ್ರಮ್ ಪ್ಲೆಷರ್. ತುಷ್ಟಿಗುಣ ಸಂತಸದಾಯಕವಲ್ಲ. ಒಂದು ವಸ್ತುವನ್ನು ನಾವು ಅನುಭವಿಸ್ತಾ ಇದ್ದೀವಿ ಬಿಕಾಸ್ ನಮಗೊಂದು ಬಯಕೆಯನ್ನು ಅದು ತೃಪ್ತಿಗೊಳಿಸ್ತಾ ಇದೆ ಅಂತ ಮಾತ್ರಕ್ಕೆ ಅದು ನಮಗೆ ಸಂತಸನೇ ಕೊಡಬೇಕು ಅಂತ ಇಲ್ಲ, ಅದು ನಮಗೆ ಸಂತಸ ಕೊಡದೇನೂ ಇರ್ಬೋದು. ಉದಾಹರಣೆಗೆ ಜ್ವರ ಬಂದಂಥ ಸಮಯದಲ್ಲಿ ನಾವು ಮಾತ್ರೆಗಳನ್ನು ತಗೊಳ್ತೀವಿ. ಈ ಮಾತ್ರೆಗಳು ಏನಿದೆ ಅದು ನಮಗೆ ಖುಷಿಯಿಂದ ನಾವು ತಗೊಳ್ಳೋದು, ಕಹಿ ಇರೋದ್ರಿಂದ ನಾವು ಖುಷಿಯಿಂದ ತಗೊಳ್ಳೋದಿಲ್ಲ. ಮತ್ತು ನಾವು ಕೆಲವೊಂದು ಕಷಾಯಗಳನ್ನು ಕುಡಿತೀವಿ. ಸೊ ಶುಗರ್ ಇರೋ ಹಾಗಲಕಾಯಿ ರಸಗಳನ್ನು ಕುಡಿತಾರೆ. ಇವೆಲ್ಲವೂ ಏನಂತಂದರೆ ಆ ಮನುಷ್ಯನ ಬಯಕೆಯನ್ನು ತೃಪ್ತಿಪಡಿಸುವಂಥ ತುಷ್ಟಿಗುಣ ಅದರಲ್ಲಿ ಇದೆ, ಬಟ್ ಅದೇನಂತ ಅಂದರೆ ಅವರಿಗೆ ಸಂತಸದಾಯಕವಾಗಿ ಇಲ್ಲ. ನೆಕ್ಸ್ಟ್ ಒನ್, ಯುಟಿಲಿಟಿ ಮೆಷರ್ಮೆಂಟ್ ಇಸ್ ನಾಟ್ ಪಾಸಿಬಲ್. ತುಷ್ಟಿಗುಣವನ್ನು ಅಳತೆ ಮಾಡಲು ಸಾಧ್ಯವಿಲ್ಲ. ಯಾಕೆ ಅಳತೆ ಮಾಡಲು ಸಾಧ್ಯವಿಲ್ಲ ಅಂತಂದರೆ, ನಾನು ಆವಾಗಲೇ ಹೇಳಿದೆ, ತುಷ್ಟಿಗುಣ ಅನ್ನೋದು ವಸ್ತುವಿನಲ್ಲಿರುವ ಬಯಕೆಯನ್ನು ತೃಪ್ತಿಪಡಿಸುವಂಥ ಗುಣ. ಅದು ಕೇವಲ ಕಣ್ಣಿಗೆ ಕಾಣಿಸಲ್ಲ, ಜಸ್ಟ್ ನಾವು ಅದನ್ನು ಫೀಲ್ ಮಾಡ್ಬೋದು. ಕಣ್ಣಿಗೆ ಕಾಣಿಸದೇ ಇರುವಂಥ ಅಂಶವನ್ನು ನಾವು ಹೇಗೆ ಮೆಷರ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಸೊ ಹಾಗಾಗಿ ತುಷ್ಟಿಗುಣವನ್ನು ಅಳತೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಒನ್, ಯುಟಿಲಿಟಿ ಈಸ್ ಮಲ್ಟಿಪರ್ಪಸ್. ಹಲವು ಪ್ರಯೋಜನವನ್ನು ಹೊಂದಿದೆ. ಒಂದು ವಸ್ತುವಿನಲ್ಲಿರುವಂತಹ ತುಷ್ಟಿಗುಣ ಒಂದೇ ಬಯಕೆಯನ್ನು ತೃಪ್ತಿಗೊಳಿಸಬೇಕು ಅಂತ ಏನಿಲ್ಲ, ಅದು ಹಲವಾರು ಬಯಕೆಗಳನ್ನು ತೃಪ್ತಿಪಡಿಸುವುದು. ಅಟ್ ಎ ಟೈಮ್ ಒಂದು ವಸ್ತು ಹಲವಾರು ಬಯಕೆಗಳನ್ನು ತೃಪ್ತಿಪಡಿಸ್ಕೊತ ಹೋಗ್ಬೋದು. ಒಂದು ತುಷ್ಟಿಗುಣವನ್ನು ಅದಕ್ಕೆ ಏನಂತ ಮಲ್ಟಿಪರ್ಪಸ್, ಅದು ಹಲವು ಉದ್ದೇಶಗಳನ್ನು ಹೊಂದಿರುತ್ತೆ ಅಂತ ಹೇಳ್ಬೋದು. ನೀರು ಅಂತ ನಾವು ಕುಡಿಯೋಕೆ ಬಳಸ್ತೀವಿ, ಅಡುಗೆ ಮಾಡೋಕ್ಕೆ ಬಳಸ್ತೀವಿ, ಸ್ವಚ್ಛತೆ ಕಾರ್ಯಗಳಿಗೆ ಬಳಸ್ತೀವಿ. ಸೊ ಹಾಗಾಗಿ ಇಲ್ಲಿ ನೀರಿನಲ್ಲಿ ಬಯಕೆ ಎಷ್ಟೊಂದು ಬಯಕೆಗಳನ್ನು ತೃಪ್ತಿಪಡಿಸುವಂಥ ಗುಣವನ್ನು ಹೊಂದಿದೆ ಅಂತ ಹೇಳ್ಬೋದು. ಸೊ ಅದೇ ರೀತಿ ವಿದ್ಯುತ್ತನ್ನು ತಗೊಂಡ್ರೂ ಕೂಡ, ವಿದ್ಯುತ್ತನ್ನು ಕೂಡ ನಾವು ಮನೆಯಲ್ಲಿ ದೀಪಗಳನ್ನು ಬೆಳಗೋದಕ್ಕೆ ಅಂದರೆ ಬಲ್ಬ್ಗಳನ್ನು ಬೆಳಗೋದಕ್ಕೆ ಬಳಸ್ತೀವಿ, ಕೆಲವೊಂದು ಮೆಷಿನ್ಗಳನ್ನು ಸ್ಟಾರ್ಟ್ ಮಾಡೋದಕ್ಕೆ ಬಳಸ್ತೀವಿ, ಈವನ್ ನಮ್ಮ ಮೊಬೈಲ್ಗಳು ಚಾರ್ಜ್ ಇಟ್ಕೊಳ್ಳೋದಕ್ಕೂ ಬಳಸ್ತೀವಿ. ಅದರಲ್ಲಿ ತುಷ್ಟಿಗುಣ ಇದೆ, ಆ ತುಷ್ಟಿಗುಣವನ್ನು ಹಲವು ಉದ್ದೇಶಗಳಿಗೆ ನಾವೇನು ಮಾಡ್ಬೋದು, ಬಳಸ್ಬೋದು. ನೆಕ್ಸ್ಟ್ ಒನ್, ಯುಟಿಲಿಟಿ ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ ಆಫ್ ವಾಂಟ್. ತುಷ್ಟಿಗುಣ ಅನ್ನೋದು ಬಯಕೆಯ ತೀವ್ರತೆಯನ್ನು ಅವಲಂಬಿಸಿದೆ. ಸೊ ಬಯಕೆಯ ತೀವ್ರತೆ ಅಂತಂದಾಗ ನಮ್ಗೆ ಅದು ಯಾವ ರೀತಿಯಲ್ಲಿ ನಾವು ಅದನ್ನು ಬಯಸ್ತಾ ಇದ್ದೀವಿ, ನಮ್ಮ ಬಯಕೆ ಆ ಒಂದು ವಸ್ತುವನ್ನು ಪಡಿಬೇಕು ಅನ್ನೋ ತೀವ್ರತೆ ಎಷ್ಟಿದೆ ಅನ್ನೋದ್ರ ಮೇಲೆ ತುಷ್ಟಿಗುಣ ನಿರ್ಧಾರ ಆಗುತ್ತೆ. ಉದಾಹರಣೆಗೆ ತುಂಬ ಓಡಿರುವಂಥ ವ್ಯಕ್ತಿಗೆ ದಾಹ ಆದಾಗ ಅವನು ನೀರು ಕುಡಿಬೇಕು ಅಂತ ಅನಿಸುತ್ತೆ. ಆವಾಗ ನೀರು ಕುಡಿಯುವಂಥ ಬಯಕೆಯನ್ನು ತೀವ್ರತೆಯನ್ನು ಹೊಂದಿರುತ್ತೆ. ಆ ತೀವ್ರತೆ ಇರುವಂಥ ಬಯಕೆಯಲ್ಲಿ ಅವನು ನೀರು ಕುಡಿದಾಗ ಅವನಿಗೆ ಹೆಚ್ಚಿನ ತುಷ್ಟಿಗುಣ. ಯುಟಿಲಿಟಿ ಈಸ್ ದ ಬೇಸಿಸ್ ಆಫ್ ಡಿಮ್ಯಾಂಡ್. ತುಷ್ಟಿಗುಣವು ಬೇಡಿಕೆಗೆ ಆಧಾರವಾಗಿದೆ. ಅಂದರೆ ಒಂದು ವಸ್ತುವನ್ನು ನಾವು ಕೊಂಡ್ಕೋಬೇಕು, ಬೇಡಿಕೆ ಅಂತ ಅಂದರೆ ನಥಿಂಗ್ ಬಟ್ ಕೊಂಡುಕೊಳ್ಳೋದು. ಒಂದು ವಸ್ತುವನ್ನು ನಾವು ಕೊಂಡ್ಕೋಬೇಕು ಅಂತ ಅಂದಾಗ ಅದರಲ್ಲಿ ನಮಗೆ ನಮ್ಮ ಬಯಕೆಯನ್ನು ತೃಪ್ತಿಪಡಿಸುವಂಥ ಗುಣವಾದ ತುಷ್ಟಿಗುಣ ಇರಬೇಕು. ತುಷ್ಟಿಗುಣ ಇದ್ದಾಗ ಮಾತ್ರ ನಾವು ಅದನ್ನು ಕೊಂಡ್ಕೊಳ್ತೀವಿ. ತುಷ್ಟಿಗುಣ ಇಲ್ಲ ಅಂತಂದರೆ ನಾವು ಅದನ್ನು ಕೊಂಡ್ಕೊಳ್ಳೋದಕ್ಕೆ ಹೋಗಲ್ಲ. ಸೊ ಹಾಗಾಗಿ ಏನಂತಂದರೆ ಇಡೀ ಮಾರುಕಟ್ಟೆ ಬೇಡಿಕೆಯ ಮೇಲೆ ನಿಂತಿದ್ರೆ ಆ ಬೇಡಿಕೆಯನ್ನು ನಿರ್ಧರಿಸುವಂಥ ಅಂಶ ತುಷ್ಟಿಗುಣ. ಅಂದರೆ ವಸ್ತುಗಳಿಗೆ ತುಷ್ಟಿಗುಣ ಇದ್ದಾಗ ಮಾತ್ರ ನಾವು ಬೇಡಿಕೆನ ಸಲ್ಲಿಸ್ತೀವಿ ಅಂತ ಬೇಡಿಕೆಯನ್ನು ನಿರ್ಧರಿಸುವ ಅಂಶ ತುಷ್ಟಿಗುಣ ಅಂತ ಹೇಳ್ಬೋದು. ಸೊ ಇಲ್ಲಿಗೆ ನಮ್ಮ ಈ ಒಂದು ತುಷ್ಟಿಗುಣಕ್ಕೆ ಸಂಬಂಧಪಟ್ಟಂತೆ ಅರ್ಥ ಮತ್ತು ಲಕ್ಷಣಗಳನ್ನು ನೋಡಿದ್ವಿ. ನಂತರ ತರಗತಿಯಲ್ಲಿ ಮಾಪನ ವಿಧಾನಗಳು ಮತ್ತು ಅದರ ವಿಧಗಳನ್ನು ನೋಡೋಣ. ಥ್ಯಾಂಕ್ ಯು.